ಇಡೀ ಪ್ರಪಂಚವೇ ಈ ಪರಮಾತ್ಮನನ್ನು ಹಾಡಿ ಕೊಂಡಾಡುತ್ತಾರೆ. ಅಂತಹ ಶ್ರೀಕೃಷ್ಣನ ಅಮ್ಮ ಯಶೋದೆಯು ಅದೆಷ್ಟು ಅದೃಷ್ಟವಂತೆ. ಬಾಲಕೃಷ್ಣನು ಪ್ರೀತಿಸಿ ಆಡಿಸಿ ಪೋಷಿಸಿ ಅವನ ಆರೈಕೆ ಮಾಡಿದ ಅವಳು ಅದೆಂಥ ಪುಣ್ಯ ಮಾಡಿರಬೇಕು ಅಲ್ಲವೇ? ಆದರೆ ಕೃಷ್ಣ ಮಥುರ ಬಿಟ್ಟು ಹೋದ ಮೇಲೆ ಅವನು ಹಿಂದಿರುಗಿ ಬರಲೇ ಇಲ್ಲ. ಅದೆಷ್ಟೋ ವರ್ಷಗಳವರೆಗೂ ಯಶೋದೆ ಅವನಿಗೆ ಕಾಯುತ್ತಿದ್ದಳಂತೆ. ಅವಳು ಸಿಕ್ಕ ಗೋವುಗಳಲ್ಲಿ, ಗೋಪಿಗಳಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ, ಗಿಡಮರಗಳಲ್ಲಿ ನನ್ನ ಕೃಷ್ಣನನ್ನು ನೋಡಿದ್ದೀರಾ ಅಂತ ಕೇಳುತ್ತಿದ್ದಳಂತೆ. ಹೀಗೆ ವ್ಯಸನದಲ್ಲಿ ನರಳುತ್ತಿದ್ದ ಯಶೋದೆಯ ಮನೆಗೆ ಶ್ರೀಕೃಷ್ಣನು ಹಿಂದಿರುಗಿ ಬಂದರೆ ಏನಾಗಬಹುದು ಎಂದು ಒಂದು ಕಾಲ್ಪನಿಕ ಸನ್ನಿವೇಶವನ್ನು ಈಗ ನೋಡೋಣವೇ? ನನ್ನ ಕೃಷ್ಣ, ನನ್ನ ಕೃಷ್ಣ ನೋಡಿದ್ಯಾ ಸಖಿ? ನನ್ನನ್ನು ಬಿಟ್ಟು ಹೋದ ಕೃಷ್ಣ ಮತ್ತೆ ಬಂದಿದ್ದಾನೆ. ಇಷ್ಟು ಚಿಕ್ಕವನಾಗಿದ್ದ, ಈಗ ಹೇಗಾಗಿದ್ದಾನೆ ನೋಡು. ಕೃಷ್ಣ, ಕೃಷ್ಣ, ಧನ್ಯನಾದೆ ನಾನು, ಧನ್ಯನಾದೆ. ಅಯ್ಯೋ ಹುಚ್ಚಿ ನಾನು. ಕೃಷ್ಣ ಒಳಗೆ ಬಾ. ನನ್ನ ಕೈ ಹಿಡಿದು ನಡೆಯಕ್ಕೆ ಕಲಿತ ನೀನು ಈಗ ನೀನೇ ನನ್ನ ಕೈ ಹಿಡಿದು ನಡೆಸುವಂತಾಯ್ತಲ್ಲ ಕೃಷ್ಣ. ಬಾ, ನನ್ನ ಹತ್ತಿರ ಕುಳಿತುಕೋ. ನಿನ್ನನ್ನು ಕಣ್ ತುಂಬ ನೋಡಬೇಕು ಅಂತ ಎಷ್ಟು ಆಸೆ ಗೊತ್ತಾ ನನಗೆ. ಅದ್ಯಾಕೆ ಕೃಷ್ಣ ಇಷ್ಟು ಸಣ್ಣ ಆಗಿದ್ಯಾ? ನಿನ್ನ ಹೆಂಡತಿ ಚೆನ್ನಾಗಿ ಅಡುಗೆ ಮಾಡಲ್ವಾ? ಪಾಪ, ಇವತ್ತು ನಾನು ನಿಂಗೆ ಇಷ್ಟವಾದ ಅವಲಕ್ಕಿ ಮಾಡಿದ್ದೇನೆ. ಎಷ್ಟು ಸಮಯ ಆಯಿತು ನಿಂಗೆ ನನ್ನ ಕೈಯಾರೆ ತಿನ್ನಿಸಿ. ಬಾ, ಒಂದು ಸ್ವಲ್ಪ ಅವಲಕ್ಕಿ ತಿನ್ನುವಂತೆ. ಹೊಟ್ಟೆ ತುಂಬ ತಿಂದು ತೃಪ್ತಿಯಾಗಲಿ. ಒಂದು ತುತ್ತು ಅನ್ನ ಕೂಡ ತಿನ್ಸಕ್ಕೆ ನನಗೆ ಶಕ್ತಿ ಇಲ್ವಲ್ಲ ರಂಗ. ಕಾನ್ಹ, ನೆನಪಿದ್ಯಾ ಎಷ್ಟು ಸತಾಯಿಸ್ತಾ ಇದ್ದೆ ಒಂದು ತುತ್ತು ಊಟ ಮಾಡಕ್ಕೆ? ಎಷ್ಟು ಚೆನ್ನಾಗಿತ್ತಲ್ವಾ ಆವಾಗ? ನಿನ್ನ ಕಮಲದಂಥ ಕಣ್ಣುಗಳನ್ನು ನೋಡುತ್ತಾ ಇದ್ದರೆ ನಾನು ನನ್ನ ಎಲ್ಲ ಕಷ್ಟಗಳನ್ನು ಮರೆತು ಬಿಡುತ್ತೇನೆ. ಅದರಲ್ಲೇ ಮುಳುಗಿ ಬಿಡೋಣ ಅಂತ ಅನಿಸುತ್ತೆ. ನಿನ್ನ ಕೆಂಪಾದ ತುಟಿಯ ಮೇಲಿನ ನಗು ಅಂತೂ ನನ್ನ ಎಲ್ಲ ನೋವುಗಳಿಗೆ ಮದ್ದು ಹಚ್ಚಿದ ಹಾಗೆ. ನಿನ್ನ ಗುಂಗುರು ಕೂದಲುಗಳನ್ನು ನೋಡಿದರೆ ಈ ದುಃಖ, ವ್ಯಸನ, ಕಪಟ, ಕಷ್ಟ ಇವೆಲ್ಲಗಳಿಂದ ತುಂಬಿದ ಈ ಭೂಲೋಕವನ್ನು ಬಿಟ್ಟು ನಿನ್ನ ಲತೆಗಳಲ್ಲಿ ಕಳೆದು ಹೋಗೋಣ ಅಂತ ಅನಿಸುತ್ತದೆ.
ಈ ಮುದ್ದಾದ ಮುಖದಲ್ಲಿ ಎಂಥ ತೇಜಸ್ಸು, ಎಂಥ ಕಾಂತಿ. ನನ್ನ ಹೃದಯದಲ್ಲಿ ಮನಸ್ಸಲ್ಲಿ ಇರುವ ಎಲ್ಲ ಕಲ್ಮಶಗಳನ್ನು ತೊಳೆದು ಹಾಕುತ್ತದೆ. ಈ ನಿನ್ನ ಹಸ್ತಗಳು ಬಾಲಕೃಷ್ಣನಿದ್ದಾಗ ಕದ್ದು ಬೆಣ್ಣೆ ತಿಂದದ್ದು ನಿಜ. ಗೋಪಿಯರ ಮಡಿಕೆ ಒಡೆದು ಅವರನ್ನು ಸತಾಯಿಸಿದ್ದು ನಿಜವಾದಲ್ಲಿ, ಅದೇ ಕೈಯಿಂದ ಗೋವರ್ಧನ ಗಿರಿಯನ್ನು ಎತ್ತಿ ಸಕಲ ಜೀವಿಗಳಿಗೆ ಆಶ್ರಯ ಕೊಟ್ಟಿದ್ದು ನಿಜ. ಕಂಸ, ಅಘಾಸುರ, ಧೇನುಕಾಸುರ, ಬಕಾಸುರ ಅದೆಷ್ಟು ಅಸುರರಿಗೆ ಮುಕ್ತಿ ನೀಡಿದೆ. ಅದೇ ಅಭಯ ಹಸ್ತದಿಂದ ದ್ರೌಪದಿಗೆ ರಕ್ಷಣೆಯನ್ನು ಕೊಟ್ಟೆ. ಕುರುಕ್ಷೇತ್ರದಲ್ಲಿ ಧರ್ಮ ಸ್ಥಾಪನೆ ಮಾಡಲು ಇದೇ ಕೈಗಳಿಂದ ಸುದರ್ಶನ ಚಕ್ರವನ್ನು ಬಿಟ್ಟು ಅಧರ್ಮವನ್ನು ನಾಶ ಮಾಡಿದೆ. ಆಮೇಲೆ ಆ ಕಾಳಿಂಗನ ಮೇಲೆ ನರ್ತನ ಮಾಡಿದ ಈ ನಿನ್ನ ದಿವ್ಯ ಪಾದಗಳು, ನಿನ್ನ ಎಲ್ಲ ಭಕ್ತಾದಿಗಳಿಗೆ ಇರುವುದು ಒಂದೇ ಆಸೆ, ಈ ನಿನ್ನ ಚರಣಗಳಿಗೆ ಶರಣಾಗಿ ನಮ್ಮನ್ನು ಮೋಕ್ಷದ ದಾರಿಗೆ ಕರೆದೊಯ್ಯುವೆ ಅಂತ. ಇಂಥ ಕೃಷ್ಣನಿಗೆ ಒಂದು ತಾಯಿಯ ಕರ್ತವ್ಯ ಮಾಡುವ ಭಾಗ್ಯ ನನಗೆ ಸಿಕ್ಕಿದೆ ಅಂದರೆ ಎಷ್ಟು ಭಾಗ್ಯಶಾಲಿ. ಕೃಷ್ಣ, ಇಷ್ಟು ದೂರ ಪ್ರಯಾಣ ಮಾಡಿ ಬಂದು ತುಂಬ ಸುಸ್ತಾಗಿರ್ಬೇಕಲ್ವಾ? ಕಂದ, ಬಾ, ನನ್ನ ಮಡಿಲ ಮೇಲೆ ತಲೆ ಇಟ್ಟು ಮಲ್ಕೋ. ನಿಂಗೊಂದು ಸುಂದರವಾದ ಲಾರಿ ಹಾಡು ಹೇಳ್ತೇನೆ. ಬಾ ಕಂದ, ಕೃಷ್ಣ ಬಾರೋ. जो